ಯಾತಕ್ಕಾಗಿ ಬೇಕೇ ಬೇಕು ಈ ಒಂದು ಬೇಕೇ ಬೇಕು ಆತ್ಮೀಯ ಯಾವತ್ತು ನಮ್ಮ ಜಿಲ್ಲೆಯ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಜಿಲ್ಲೆಯ ಯಾವತ್ತು ಮತ್ತು ಇಂಥ 10 ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಷ್ಟೋ ಜನ ನಮ್ಮ ಸಮಸ್ಯೆಗಳನ್ನು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಬೇಕು. ಎಲ್ಲ ರೈತರ ಕ್ಷೇತ್ರದ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೀವಿ. ಎಷ್ಟೇ ನಮಸ್ಕಾರ. ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟ ಜಿಲ್ಲಾ ಘಟಕ ಬಾಗಲಕೋಟೆಯಿಂದ ನಾವು ಇವತ್ತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ. ಕಾರಣ ಏನಂತಂದ್ರಪ್ಪ ಅಂದ್ರ ನಮ್ಮ ಜಮಖಂಡಿಯಲ್ಲಿ ಸರ್ವೋದಯ ವಿಶೇಷ ಮಕ್ಕಳ ಶಾಲೆ ನಡೆಸ್ತಕ್ಕಂತ ಒಂದು ಅವೈಜ್ಞಾನಿಕ ಶಾಲೆ ನಡೆಸ್ತಕ್ಕಂಥದ್ದು ಸಮಸ್ಯೆ ಆಗಿದೆ. ಆ ಸಮಸ್ಯೆಗೆ ಒಂದು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತೆ ನಮ್ಮ ಬಾಗಲಕೋಟೆಯಲ್ಲಿ ವಿಕಲಚೇತನಗಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಅವರು ವಾರದಲ್ಲಿ 3 ದಿನ ಮಾತ್ರ ಬರ್ತಾರ. ಬಟ್ ಅಷ್ಟು ಬಂದ್ರ ಅದು ಬರಂಗಿಲ್ಲ ಒಮ್ಮೊಮ್ಮೆ. ಮತ್ತೆ ಅಷ್ಟು ಬಂದ್ರಪ್ಪ ನಮ್ಮ ಬಾಗಲಕೋಟೆ 9 ತಾಲೂಕುಗಳಿದೆ. ಅಷ್ಟು ಬಂದ್ರೆ ನಮಗೆ ಕೆಲಸ ಆಗಂಗಿಲ್ಲ. ಹಿಂಗಾಗಿ ಸಾಕಷ್ಟು ಅಂಗವಿಕಲರಿಗೆ ತೊಂದರೆ ಆಗ್ತಾ ಇದೆ. ಅವರನ್ನ ಖಾಯಂಗೊಳಿಸ್ತಿರೋ ಅಥವಾ ಅವರನ್ನ ತೆಗೆದು ಬೇರೆದ ಅಧಿಕಾರಿಗಳನ್ನ ನೇಮಿಸ್ತಿರೋ ಅನ್ನೋ ಒಂದು ವಿಚಾರ ಇಟ್ಕೊಂಡು, ಅದೇ ರೀತಿಯಾಗಿ ಶಾಸಕರ ಮತ್ತು ಸಂಸದರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ 10 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು. ಆ 10 ಲಕ್ಷ ರೂಪಾಯಿ ಕೂಡ ಖರ್ಚು ಮಾಡ್ತಕ್ಕಂಥದ್ದು. ಮತ್ತೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ 5% ಅನುದಾನ ಖರ್ಚು ಮಾಡಬೇಕು. ಮತ್ತೆ ವಿಶೇಷವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಮ್ಮೆಯಿಂದ ಹೇಳ್ಕೋಬೇಕಂತಂದ್ರಪ್ಪ ಅಂದ್ರ ಅಂತಾರಾಷ್ಟ್ರ ಮಟ್ಟದವರೆಗೂ ಕೂಡ ಕ್ರೀಡಾಪಟುಗಳು ಹೋಗ್ಯಾರ. ಅವ್ರಿಗೆ ಸ್ಪೋರ್ಟ್ಸ್ ವೀಲ್ಚೇರ್ ಬೇಕು. ಸಾಕಷ್ಟು ಸತ ಮನವಿ ಮಾಡ್ಕೊಂಡು ಕೂಡ ಅದನ್ನು ಕೂಡ ಕೆಲಸ ಆಗಿಲ್ಲ. ಮತ್ತೆ ನಮ್ಮ ವಿಕಲಚೇತನರಿಗಾಗಿ ಬಸ್ ಪಾಸ್ ರಾಜ್ಯಾದ್ಯಂತ ಕೊಡಬೇಕು. ಮಹಿಳೆಯರಿಗೆ ರಾಜ್ಯಾದ್ಯಂತ ಬಸ್ ಪಾಸ್ ಕೊಟ್ರ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಬಟ್ ವಿಕಲಚೇತನರಿಗೆ ಮತ್ತೆ ಆರೈಕೆದಾರರಿಗೆ ಕೂಡ ರಾಜ್ಯಾದ್ಯಂತ ಬಸ್ ಪಾಸ್ ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಾವು ಇಲ್ಲೇ ಮತ್ತೆ ವಿಶೇಷವಾಗಿ ಮುದಾಳ ಮತ್ತು ಜಮಖಂಡಿಯಲ್ಲಿ ವೈದ್ಯಾಧಿಕಾರಿಗಳು ENT ವೈದ್ಯಾಧಿಕಾರಿಗಳು ಪ್ರಮಾಣ ಪತ್ರ ಕೊಡಾಕ ಸಾಕಷ್ಟು ಕಾಡಿಸ್ತಾರ. ಜ್ವಲಂತ ಸಮಸ್ಯೆಗಳದಾವ್. ಅಂತ ಸಮಸ್ಯೆಗಳನ್ನ ನಾವು ಇಲ್ಲಿ ಇಟ್ಕೊಂಡ್ಬಂದಿವಿ. ಆ ಅಧಿಕಾರಿಗಳನ್ನ ಸೂಕ್ತ ತರಾಟೆಗೆ ತಗೊಂಡು ಕ್ರಮ ಕೈಗೊಂಡು ವ್ಯವಸ್ಥಿತವಾಗಿ ಕೆಲಸ ಮಾಡೋ ನಿಟ್ಟಿನೊಳಗ ಹಚ್ಚಬೇಕು ಅನ್ನೋ ವಿಚಾರಕ್ಕೆ ನಾವೆಲ್ಲರೂ ಇವತ್ತ ಸಂಘಟಿತರಾಗಿ ಬಂದು ನಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ, ಉಪನಿರ್ದೇಶಕರಿಗೆ, DHO ಸಾಹೇಬರಿಗೆ, KSRTC ಅವರಿಗೆ ಮತ್ತು ಇಷ್ಟೆಲ್ಲ ಮನವಿ ಪತ್ರಗಳನ್ನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಕಡೆಗೆ ಮನವಿ ಪತ್ರವನ್ನ ಕೊಡಾಕ ನಾವು ಇವತ್ತು ಬಂದೀವಿ. ಅದಕ್ಕ ನಮ್ಮ ಹೋರಾಟ ಇದು ಸಾಂಕೇತಿಕ ಹೋರಾಟ, ಶಾಂತಿಯುತ ಹೋರಾಟ. ಈ ಹೋರಾಟಕ್ಕ ಅವ್ರು ನಮಗೆ ಸ್ಪಂದಿಸ್ತಾ ಇದ್ರ ಬರ್ತಕ್ಕಂಥ ದಿನಮಾನದಲ್ಲಿ ಉಪವಾಸ ಸತ್ಯಾಗ್ರಹನೂ ಕೂಡಾಕ ನಾವು ಹಿಂಜರಿಯಂಗಿಲ್ಲ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನ್ನ ಹೆಸರು ರಘು ಹುಬ್ಬಳ್ಳಿ ಅಂತೇಳಿ. ನಮಸ್ಕಾರ. ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ. ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ. ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ. ಕಿಂಜಾ ಸ್ಟೀಲ್ ಡೋರ್ಸ್ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು AR ಎಂಟರ್ಪ್ರೈಸಸ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ. ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ. 2009ರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ. ಅದರಂತೆ ಬಾಗಲಕೋಟೆಯಲ್ಲೂ ನೂತನ ಮಳಿಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ AR ಎಂಟರ್ಪ್ರೈಸಸ್ನ ಮಾಲೀಕರು.
ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರುತ್ತವೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ, ಬೆಂಕಿ ನಿರೋಧಕತೆ, ಶೈಲಿ, ದಕ್ಷತೆಯಿಂದ ಕೂಡಿದ್ದು ಗ್ರಾಹಕರನ್ನು ಸೆಳೆಯುತ್ತಿದೆ. ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಹಿಂದೆ ಭೇಟಿ ನೀಡಿ. ಸಂಪರ್ಕಿಸಬೇಕಾದ ವಿಳಾಸ AR ಎಂಟರ್ಪ್ರೈಸಸ್, ಕಿಂಜಾ ಡೋರ್ಸ್, ಅಂಜುಮನ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 34, ಹುಬ್ಬಳ್ಳಿ ಬೈಪಾಸ್ ರೋಡ್, ನವನಗರ, ಬಾಗಲಕೋಟೆ 587103. ಸಂಪರ್ಕಿಸಬೇಕಾದ ನಂಬರ್ 9483434557 ಹಾಗೂ 8951976837.